ಮಕ್ಕಳೇ, ಸುತ್ತಳತೆ ಮತ್ತು ವಿಸ್ತೀರ್ಣದಲ್ಲೇ ಸ್ವಲ್ಪ ಲೇಟಾಗಿಬಿಡ್ತು. ಥರ್ಡ್ ಮೇನ್ಗೆ ಹೋಗೋಣ ಮಕ್ಕಳೇ. ಥರ್ಡ್ ಮೇನ್ ಏನಂತ ಹೇಳಿದರೆ, ಬಾಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಥರ್ಡ್ ಮೇನಲ್ಲಿ ಈ ರೀತಿ ಬರ್ತದೆ ಬಾಕ್ಸ್. ಥರ್ಡ್ ಮೇನ್ ಇದು ಈ ಪ್ರಾಬ್ಲಮ್ಸ್ ಏನಂತ ಕೊಟ್ಟಿದ್ದಾರೆ, ಬಿಟ್ಟು ಹೋಗಿರುವ ಪದಗಳನ್ನು ಕಂಡುಹಿಡಿಯಿರಿ, ಅಲ್ಲ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸಾಂಪಲ್ಗೆ ಮೊದಲನೇದು ಮಾಡ್ತೀನಿ ನೋಡಿ. ಯಾವುದ್ರದ್ದು ಎಲ್ಲವೂ ಸಮಾನಾಂತರ ಚತುರ್ಭುಜ. ಪಾದ ಕೊಟ್ಟಿದ್ದಾರೆ ಮೊದಲನೇ ಲೆಕ್ಕದಲ್ಲಿ. ಎಷ್ಟು ಕೊಟ್ಟಿದ್ದಾರೆ? 20 ಕೊಟ್ಟಿದ್ದಾರೆ. ಎತ್ತರದ ಅಡಿಯಲ್ಲಿ ಏನೂ ಕೊಡಲಿಲ್ಲ. ಎತ್ತರ ಎಷ್ಟು ನಾವು ಕಂಡುಹಿಡಿಬೇಕು. ಮತ್ತೆ ವಿಸ್ತೀರ್ಣ ಕೊಟ್ಟಿದ್ದಾರೆ. ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? ವಿಸ್ತೀರ್ಣ ಬಂದು 246 ಸೆಂಟಿಮೀಟರ್ ಸ್ಕ್ವೇರ್. ಯಾವಾಗಲೂ ನಾವು ಸ್ಕ್ವೇರಲ್ಲೇ ಬರೆಯೋದು, ಚದರ ಸೆಂಟಿಮೀಟರ್ ಅಲ್ವಾ. ಈಗ ನಮಗೆ ಗೊತ್ತಿದೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಅಲ್ವಾ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ ಟು ಪಾದ ಇಂಟು ಎತ್ತರ ಅಲ್ವಾ. ಇದು ಸೂತ್ರ ನಮಗೆ ಎಲ್ಲರಿಗೂ ಗೊತ್ತಿರುವಂಥದ್ರಿಂದ ಕಲ್ತ್ಕೊಂಡು ಇಟ್ಕೊಂಡಿರ್ಬೇಕು. ವಿಸ್ತೀರ್ಣ ಕೊಟ್ಟಿದ್ದಾರೆ, ಅದನ್ನು ಈ ಜಾಗದಲ್ಲಿ ಬರೆಯೋದು. 246 ಈಕ್ವಲ್ ಟು ಪಾದ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 20. ಎತ್ತರ ಕೊಟ್ಟಿಲ್ಲ, ಆಗ ನಾವು ಇಂಟು ಎತ್ತರ ಅಂತ ಬರೆಯೋದು. ಅರ್ಥ ಆಯ್ತಾ? ಆಮೇಲೆ ಏನು ಮಾಡಬೇಕು, ಇಲ್ಲಿ ಇಂಟು ಇರುವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಏನು ಮಾಡಬೇಕು, 246 ಬೈ 20 ಈಕ್ವಲ್ ಟು ಎತ್ತರ. ಏನು ಮಾಡಬೇಕು? ಭಾಗಿಸ್ಬೇಕು ಮಕ್ಕಳೇ, ಭಾಗಿಸ್ಬೇಕು. ಅದು ಸುಲಭ ರೂಪಕ್ಕೆ ನಿಮಗೆ ಹೀಗೆ ತರಲಿಕ್ಕೆ ಗೊತ್ತಾದರೆ ಮಾಡ್ಬೋದು, ಇಲ್ದಿದ್ರೆ ನೀವು ಭಾಗಿಸೋ ಲೆಕ್ಕ ಥರ ಮಾಡಿ. 246 ಭಾಗಿಸು 20. 21 20 ಎಷ್ಟು ಬಂತು? 4ರಿಂದ 0 ಕಳೆದ 4 46. 22 40. ಎಷ್ಟು ಉಳಿತದೆ? 6. ಬಿಂದು ಹಾಕಿ 0 ಹಾಕಿ. 20 ಎಷ್ಟಲಿ? 23 60. ಆಗ ಎಷ್ಟು ಬರ್ತದೆ? 12.3. ಇದು ಯಾವುದರಲ್ಲಿದೆ? ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್. ಆಗ ಇದು ಸಹ ಸೆಂಟಿಮೀಟ್ರಲ್ಲೇ ಇರುತ್ತೆ. ಆಗ 12.3 ಸೆಂಟಿಮೀಟರ್. ಎತ್ತರ ಎಷ್ಟು ಬಂತು? 12.3 ಸೆಂಟಿಮೀಟರ್. ಅದೇ ಥರ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ, ಅಲ್ಲಿ ಕೆಳಗೆ ಕೊಟ್ಟಿದ್ದಾರೆ 15.6 ಡ್ಯಾಶ್. ಎತ್ತರ ಕೊಟ್ಟಿಲ್ಲ, ಅಲ್ಲಿ 16.38. ಇದು ಮಾಡ್ತೀನಿ ಮಕ್ಕಳು, ಯಾಕೆಂತಂದರೆ ಬಿಂದು ಇರೋದ್ರಿಂದ ನೀವೇನು ಮಾಡ್ತೀರಾ, ಇದನ್ನು ಯಾವಾಗಲೂ ತಪ್ಪು ಮಾಡ್ತೀರಾ. ಅದಕ್ಕೋಸ್ಕರ ಈ ಲೆಕ್ಕ ಇನ್ನೊಂದ್ಸಲ ನೋಡ್ಕೊಳ್ಳಿ. ಈ ಲೆಕ್ಕದಲ್ಲಿ ನೋಡಿ, ಈ ಲೆಕ್ಕ ಎರಡನೇ ಲೆಕ್ಕನೇ ಮಾಡ್ತಾ ಇದ್ದೀನಿ. ಪಾದ ಕೊಟ್ಟಿಲ್ಲ, ಎತ್ತರ 15 ಅಂತ ಕೊಟ್ಟಿದ್ದಾರೆ. ವಿಸ್ತೀರ್ಣ ಬಂದು 154.5 ಸೆಂಟಿಮೀಟರ್ ಸ್ಕ್ವೇರ್. ಇದು ಸೆಂಟಿಮೀಟ್ರಲ್ಲಿದೆ ಆಯಿತಾ, ಸೆಂಟಿಮೀಟರಲ್ಲಿದೆ. ಇದು ಸೆಂಟಿಮೀಟರ್ ಸ್ಕ್ವೇರಲ್ಲಿದೆ. ಈಗ ವಿಸ್ತೀರ್ಣ ಎಷ್ಟು ಬರೀಬೇಕು? 154.5 ಈಕ್ವಲ್ ಟು ಪಾದ ಗೊತ್ತಿಲ್ಲ, ಹಾಗೆ ಬರೀರಿ ಪಾದ ಅಂತ, ಇಂಟು ಎತ್ತರ ಎಷ್ಟು? 15 ಸೆಂಟಿಮೀಟರ್. ಈಗೇನು ಮಾಡಬೇಕು? 154.5 ಇಲ್ಲಿ ಗುಣಿಸೋದಿದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ದೀನಿ? ಭಾಗಿಸ್ಬೇಕು. 15 ಬೈ 15 ಆಗುತ್ತೆ ಈಕ್ವಲ್ ಟು ಪಾದ. ಈಗ 15ನೇ ಮಗ್ಗಿಯಿಂದ ಭಾಗಿಸಿ. 15 154.5. 15 1 15 0 4 ಇಳಿಸ್ಕೊಳ್ತೀರಾ. 15 0 0 4. ಈ ಬಿಂದುವನ್ನು ಇಲ್ಲಿ ಬರಿತೀರಾ, ಈ 5 ಕೆಳಗಿಳಿಸ್ಕೊಳ್ತೀರಾ. 15 3 45. ಅರ್ಥ ಆಯ್ತಲ್ಲ ಮಕ್ಕಳು? ಇದು ಬಾಕ್ಸೋದು ಇಂಪಾರ್ಟೆಂಟ್ ಇದ್ದ ನೋಡ್ಕೊಳ್ಬೇಕು. ಅಥವಾ ಬಿಂದುವನ್ನು ಹಾರಿಸ್ಬಿಡ್ಬೇಕಾದ್ರೂ ಇಲ್ಲಿಂದ ಹೀಗೆ ಹಾರಿಸ್ಬಿಟ್ಟು ಇಲ್ಲಿ 150 ಮಾಡ್ಬೋದು. 150ನೇ ಮಗ್ಗಿ ನೀವು ಮಾಡೋದು ಕಷ್ಟ, ಯಾಕೆಂತ ಹೇಳಿದ್ರೆ ಅದು ಗುಣಿಸ್ಕೊಂಡು ಮಾಡಬೇಕಾಗುತ್ತೆ, ದೊಡ್ಡ ಮಗ್ಗಿ ಬರುತ್ತೆ. ಅದಕ್ಕಿಂತ ಹೀಗೆ ಮಾಡಿ. 15 1 15. 15ರಿಂದ 15 ಕಳೆದ್ರೆ 0 ಬರ್ತದೆ. ಎಷ್ಟನ್ನು ಇಳಿಸ್ಕೋಬೇಕು? 4 ಇಳಿಸ್ಕೋಬೇಕು. ಆಗ 15 0 0 ಅಲ್ವಾ. 15 1 15 ಜಾಸ್ತಿ ಆಗಿಬಿಡ್ತದೆ. ಆಗ ನಾನು ಅದಕ್ಕಿಂತ ಕಡಿಮೆ ಮಗ್ಗಿ ಅಂತ ಹೇಳಿದ್ರೆ 15 0 0 ಕಳೆದಾಗ 4. ಈಗ ಇಲ್ಲಿ ಏನು ಬಂದಿದೆ? ಬಿಂದು ಬಂದಿದೆ. ಈ ಬಿಂದುವನ್ನು ನಾನು ಇಲ್ಲಿ ಹಾಕಬೇಕು, ಇಲ್ಲಿ ಹಾಕಬೇಕು. ಅರ್ಥ ಆಯ್ತಲ್ಲ? ಆಮೇಲೆ ಎಷ್ಟನ್ನು ಇಳಿಸ್ಕೋಬೇಕು? 5 ಇಳಿಸ್ಕೋಬೇಕು. 15 3 45. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಆಗ ಆನ್ಸರ್ ಎಷ್ಟು ಬಂತು? 10.3 ಸೆಂಟಿಮೀಟರ್. ಪಾದ ಈಕ್ವಲ್ ಟು 10.3 ಸೆಂಟಿಮೀಟರ್. ಅರ್ಥ ಆಯ್ತಲ್ವ? ನೆಕ್ಸ್ಟ್ ಲೆಕ್ಕ ಬಂದು ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲಿ ಪಾದನು ಕೇಳಿದ್ದಾರೆ ಎಷ್ಟು ಅಂತ. ಎತ್ತರ 8.4, ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ. ವಿಸ್ತೀರ್ಣದಲ್ಲಿ ಏನು ಬರೀಬೇಕು?
48.72 ಪಾದ ಗೊತ್ತಿಲ್ಲ, ಆಗ ಪಾದ ಹಾಗೆ ಬರೀರಿ. ಇಂಟು ಎತ್ತರ ಅಂದರೆ 8.4 ಸೆಂಟಿಮೀಟರ್. ಎಲ್ಲ ಸೆಂಟಿಮೀಟರ್ ಸ್ಕ್ವೇರ್ ಇದೆಯಾ? ಹೌದು, ಸೆಂಟಿಮೀಟರ್ ಸ್ಕ್ವೇರಲ್ಲಿದೆ, ಇಲ್ಲಿ ಬಿಟ್ಟಿದ್ದೀನಿ ನಾನು, ನೀವು ಬರ್ಕೊಳ್ಳಿ ಆಯಿತಾ. ಓಕೆ, ಈಗ ಏನು ಮಾಡಬೇಕು? ಪಾದ ಅಂದರೆ 48.72 ಬೈ 8.4 ಈಕ್ವಲ್ ಟು ಪಾದ. ಮಕ್ಕಳೇ, ಇದು ಬಂದಾಗ ನೀವು ಪಾಯಿಂಟನ್ನು ರಿಮೂವ್ ಮಾಡ್ಕೊಳ್ಳಿ ಮಕ್ಕಳೇ. ಪಾಯಿಂಟನ್ನು ತೆಗೆದುಬಿಟ್ಟು ಮಾಡಿ. ಹೇಗೆ? ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡಿ. ಅರ್ಥ ಆಯ್ತಲ್ವಾ? ಆಮೇಲೆ ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡೋದು ಅಂತ ಅರ್ಥ. ಕೆಳಗೆ ಎಷ್ಟು ಹಾಕಬೇಕು? 1 0 ಹಾಕ್ಕೊಳ್ಬೇಕು. ಇಲ್ಲಿ ಇಲ್ಲ, ಅದಕ್ಕೆ ಇಲ್ಲಿ ಅಂಕಿಗಳಿಲ್ಲ. ಆದ್ದರಿಂದ ಇದು ಹೇಗೆ ಬಂತು ಅಂತ ಹೇಳಿದ್ರೆ ನಾನು ಕಳೆದ ಕ್ಲಾಸಲ್ಲಿ ಮಾಡಿದ್ದೀನಿ. ಏನು ಮಾಡೋದು? ಇಂಟು 100, ಕೆಳಗೇನು ಇಂಟು 100 ಮಾಡಿದಾಗ ಇದೇ ಆನ್ಸರ್ ಬರೋದು. ಅರ್ಥ ಆಯ್ತಲ್ವ? ಯಾಕೆಂದರೆ ಪಾಯಿಂಟ್ ಅಂತ ಹೇಳಿದ್ರೆ 1 ಪಾಯಿಂಟ್ ಮುಂದೆ ಎಷ್ಟು ಡಿಜಿಟ್, ಎಷ್ಟು ಅಂಕಿಗಳಿದೆ? 2 ಅಂಕಿಗಳಿದೆ. ಆಗ 100 ಇದು ಕಡಿಮೆ ಆಗುತ್ತೆ. ಇಲ್ಲಿ 8.4 ಅಂತಿರೋದು, ಆಗ ಒಂದೇ ಬರುತ್ತೆ. ಇದೆರಡನ್ನು ನೋಡಿ ಯಾವುದು ಜಾಸ್ತಿ ಅಂತ ನೋಡ್ಕೊಳ್ಬೇಕು. ಈಗ ನನ್ನ ಪಾಯಿಂಟ್ ಆದಮೇಲೆ 2 ಡಿಜಿಟ್ ಜಾಸ್ತಿ, ಇಲ್ಲಿ ಒಂದೇ ಒಂದು ಡಿಜಿಟ್ ಇದ್ದಿದ್ದು. ಸಮದೂಗಿಸ್ಬೇಕಂತ ಹೇಳಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಆಗ ಆನ್ಸರ್ ಏನು ಬರುತ್ತೆ ಅಂತ ಹೇಳಿದ್ರೆ 4872 ಬೈ 840. ಇದನ್ನು ಸುಲಭ ರೂಪಕ್ಕೆ ತರಬೇಕು ಮಕ್ಕಳೇ. ಈಗ ನಾನು ಸ್ವಲ್ಪ ಅಳಿಸ್ತೀನಿ, ಮೇಲೆ ನೆಕ್ಸ್ಟ್ ಕೆಳಗೆ ಮಾಡ್ತೀನಿ ನೋಡಿ. ಈಗ ನೋಡಿ ಮಕ್ಕಳೇ, ಹೀಗೆ ಬರ್ಕೊಂಡಿದ್ದೀನಿ. 840ದಿಂದ ಭಾಗಿಸ್ಬೇಕು. ನಿಮಗೆ 800ನೇ ಮಗ್ಗಿ ಏನು ಗೊತ್ತಿಲ್ಲ, ಆದರೆ 8ನೇ ಮಗ್ಗಿ ಗೊತ್ತಿದೆಯಲ್ವಾ? ಆಗ ನೋಡಿ, ಇದು 841 ಮಾಡಿದ್ರೆ ಇದು 1 ಡಿಜಿಟ್ 3 ಅಂಕಿಗಳನ್ನ ತಗೊಂಡ್ರು ಭಾಗಿಸೋಕ್ಕಾಗಿಲ್ಲ. ಆಗ 4 ಅಂಕಿ ಇಷ್ಟನ್ನು ತೊಗೊಳ್ಬೇಕಾಗುತ್ತೆ. 840 ಎಷ್ಟರಲ್ಲಿ ಅದು ಹೋಗುತ್ತೆ ಅಂತ ನೋಡಬೇಕಾಗುತ್ತೆ. ಹಾಗೆ ಮಾಡಬೇಕಾದ್ರೆ 8ನೇ ಮಗ್ಗಿ ನಿಮಗೆ ಗೊತ್ತಿದೆ, ಸುಲಭವಾಗಿ ಅಂದಾಜಿಸ್ಕೊಂಡು ಹೋಗೋದು. 8ನೇ ಮಗ್ಗಿ ಹೇಳಿ. 8 ಎಷ್ಟಲಿ? 8 7 56 ಜಾಸ್ತಿ ಐತೆ. 8 4 32, 6 48. ನೋಡೋಣ, 840 ಇಂಟು 6 ಮಾಡಿ ನೋಡಿ ಎಷ್ಟು ಬರುತ್ತೆ ಅಂತ. 6 0 0 6 4 24, 2 6 8 48 49 ಜಾಸ್ತಿ ಆಯಿತು. ಆಗ 5 ತಗೊಳ್ಳಿ. 840 ಇಂಟು 5. ಯಾಕೆ ಗೊತ್ತಾ? 8ನೇ ಮಗ್ಗಿ ಹೇಳ್ಕೊಳ್ಳೋದು 48 ಬರುತ್ತೆ, ಆದರೆ 72 ಜಾಸ್ತಿ ಇರೋದು. ಇಲ್ಲಿ 40 ಇದೆಯಲ್ವಾ? ಆಗ ಹಂಗೆ ಏನು ಮಾಡೋದು ಅಂತಂದರೆ ಮಾಡಿ ಪ್ರಾಕ್ಟೀಸ್ ಮಾಡಿ ಮಾಡ್ಕೊಳ್ಳೋದು ಮಕ್ಕಳು. ಅಂದರೆ ನಿಮಗೆ ಗೊತ್ತಾಯ್ತು. ಈಗ 6ನೇ ಮಾಡಿದ್ರಿ, ಆಗ್ತಾ ಇಲ್ಲ. ಈಗ 5ಕ್ಕೆ ಬರೋದು. ಯಾಕೆ? 5 ಕಡಿಮೆನೇ ಇರುತ್ತೆ ನೋಡಿ. 5 0 0 5 4 20, 2 5 8 40 42. ಆಗ ಇಲ್ಲಿ ತಪ್ಪಾಯ್ತಲ್ಲ, 8 1 ಅಂತ ಬರ್ತೀನಲ್ಲ. 8 5 ಅಲ್ವಾ? 8 5 42 ತಾನೇ ಬಂದಿದ್ದು ಮಕ್ಕಳೇ. 5 0 0 5 4 20, 2 5 8 40 42 ಆಯಿತಾ? ಬರೆಯುವಾಗ ಮಿಸ್ಟೇಕ್ ಮಾಡ್ಕೋಬೇಡಿ. 5.8 ಸೆಂಟಿಮೀಟರ್. 1.8 ಅಂತ ಎಷ್ಟು ವ್ಯತ್ಯಾಸ ಆಗ್ತಿತ್ತು, ತಪ್ಪೋಗ್ಬಿಡ್ತಿತ್ತು ಅಲ್ವ ಲೆಕ್ಕ. ಈಗ 8 ಹೇಗೆ ಬಂದಿತ್ತು ಗೊತ್ತಾಯ್ತಲ್ಲ? 8 0ಗೆ 0, 8 4 32. ಇದೇ ಮಗ್ಗಿ ಹೇಳಿದ್ರೆ ಆಯ್ತು, ಲಾಸ್ಟ್ ಡಿಜಿಟ್ ಸಿಗ್ತದಲ್ಲ. ಈ ರೀತಿ ಸುಲಭವಾಗಿ ಮಾಡ್ಕೊಂಡು ಹೋಗ್ಬೋದು ಮಕ್ಕಳೇ. ಆಜು ಬಾಜಲ್ಲಿ ಸಿಗ್ತದೆ ನಂಬರ್, ನಿಮಗೆ ಆಗ ಈಸಿಯಾಗಿ ಲೆಕ್ಕವನ್ನು ಮಾಡ್ಕೋಬೋದು. ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಮಕ್ಕಳೇ. ಇಲ್ಲಿ ಏನು ಕೊಟ್ಟಿದ್ದಾರೆ? ಪಾದ ಕೊಟ್ಟಿದ್ದಾರೆ, ಎತ್ತರ ಕೇಳಿದ್ದಾರೆ ಅಲ್ವಾ? ಮೊದಲನೇ ಲೆಕ್ಕ ಥರ ಇದು. ಆಗ ನಮಗೆ ಗೊತ್ತಿದೆ ಸಮಾನಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ ಟು ಏನು? ಪಾದ ಇಂಟು ಎತ್ತರ. ವಿಸ್ತೀರ್ಣ ಕೊಟ್ಟಿದ್ದಾರೆ 16.38 ಈಕ್ವಲ್ ಟು ಪಾದ 15.6 ಇಂಟು ಎತ್ತರ. ಈಗ ಎತ್ತರ ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀರಿ ನೀವು? ಎತ್ತರ ಈಕ್ವಲ್ ಟು 16.38 ಬೈ ಇದನ್ನು ಕೆಳಗೆ ತರ್ತೀರ. ಆಗ ಎಷ್ಟಾಗುತ್ತೆ? 15.6 ಬರುತ್ತೆ. 16.3. ಈಗ ಮಕ್ಕಳಿಗೆ ನಾನು ಹೇಳಿದ್ದೀನಿ, ಕಳೆದ ಲೆಕ್ಕ ಥರನೇ ಮಾಡೋದು. ಇಲ್ಲಿ ಬಿಂದು ಆದಮೇಲೆ ಎಷ್ಟು ಅಂಕಿ ಇದೆ? 2 ಅಂಕಿ ಇದೆ. ಇಲ್ಲಿ ಬಿಂದು ಆದಮೇಲೆ 1 ಅಂಕಿ ಇದೆ. ನಾವೇನು ಮಾಡ್ತೀವಿ? ಈಗ ಪಾಯಿಂಟ್ ಜಂಪ್ ಮಾಡೋದು. ಅರ್ಥ ಆಯ್ತಲ್ವಾ? ಇದನ್ನು ಇಲ್ಲಿಗೆ ತನ್ನಿ. ಆಗ ಇಲ್ಲಿನೂ 1 ಡಿಜಿಟ್ ಮುಂದಕ್ಕೆ ಬನ್ನಿ. ನೆಕ್ಸ್ಟ್ ಇಲ್ಲಿಂದ 1 ಡಿಜಿಟ್ ಮುಂದಕ್ಕೆ ಹೋಗಬೇಕಂದ್ರೆ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದೆ? 0 ಹಾಕಬೇಕು ಅಂತ ಹೇಳಿದೆ. ಅರ್ಥ ಆಯ್ತಲ್ವಾ? ಈಗ 1638 ಬೈ 1560 ಇದರಿಂದ ಭಾಗಿಸ್ಬೇಕು ಎತ್ತರ ಕಂಡುಹಿಡಿಯಬೇಕಾದ್ರೆ. ಹೆಂಗಿದ್ರು 1 ಪಾಯಿಂಟ್ ಸಮಥಿಂಗ್ ಬರ್ತದೆ. ಇದನ್ನ ನೀವು ಭಾಗಿಸಿ ಮಕ್ಕಳು, ಹೇಗೆ ನಾನು ಹೇಳಿದ್ದೀನಿ ಅಂತೆ ಹಾಗೆ ಭಾಗಿಸಿ ನೋಡೋಣ. ಭಾಗಿಸ್ತಾ ಇದ್ದೀರಾ ಅಂತ
ತಿಳ್ಕೊಳ್ತೀನಿ. 1560 ಒಂದ್ಲಿ 1560. ಯಾಕೆ ಅಂತ ಹೇಳಿದ್ರೆ ಇದು ತುಂಬ ಹತ್ರ ನಂಬರ್ ಇದೆ, ಅದಕ್ಕೆ ಅದೇ ಬರುತ್ತೆ ಅಂತ. 13ರಿಂದ 6 ಹೋದರೆ 7, ಇಲ್ಲಿ 5 ಇದೆ, 5ರಿಂದ 5 ಹೋದರೆ 0 ಬರುತ್ತೆ, 1ರಿಂದ 1 ಹೋದರೆ 0. ಈಗ ಬಿಂದು ಹಾಕಿ 1 0 ಹಾಕ್ಕೊಳ್ತೀರ. 1 0 ಅಂದರೆ ಆಗಲ್ಲ, ಆಗ ಪುನಃ 1 0 ಹಾಕಿ. ಇದು ಹೇಗೆ ಬಂತು ಅಂತ ಗೊತ್ತಲ್ಲ, 1560 0ಲಿ ಎಷ್ಟು ಬರ್ತದೆ? 0 ಬರ್ತದೆ. ಆಮೇಲೆ ಪುನಃ ಇಳಿಸ್ಕೊಂಡಾಗ ನಮಗೆ 880 ಬರ್ತದೆ. ಒಂದು ಸ್ಟೆಪ್ಪಿಗೆ 1 0 ತೊಗೋಬೋದು. ಆಗ ಅದ್ರ ಬದಲಿಗೆ ಜಂಪ್ ಮಾಡಿ ನಾನು ಏನು ಮಾಡ್ತೀನಿ, 1 0 ಹಾಕಿ 7800. ಈಗ 7800 ಬರಬೇಕು. ಆಗ ಒಂದನೇ ಮಗ್ಗಿಲ್ ಹೋದರೆ 1 7 7000 ಬರ್ತದೆ ಅಲ್ವಾ? 1007 ನೋಡೋಣ. ಈ 560 ಇರೋದ್ರಿಂದ ಮೋಸ್ಟ್ಲಿ 7ರಲ್ಲಿ ಆಗಲಿಕ್ಕಿಲ್ಲ. ಆದ್ದರಿಂದ 6 ಮಾಡಿ ನೋಡೋಣ, ಗುಣಿಸ್ ನೋಡೋಣ. 6 0 0, 6 6ಲಿ 36, 3 6 5ಲಿ 30, 31 32 33, 6 1ಲಿ 6, 7 8 9. ಇದೇ ಜಾಸ್ತಿ ಆಯ್ತು ನೋಡಿ, 6ಕ್ಕೆ ಜಾಸ್ತಿ ಆಯಿತು. ಆಗ 1560 ಇಂಟು 5 ಮಾಡಿ. 5 0 0, 5 6ಲಿ 30, 3 5 5ಲಿ 25, 26 27 28, 2 5 1ಲಿ 5, 6 7. ಬಂತಲ್ಲ ಆನ್ಸರು. ಎಷ್ಟು? 5 0 5 7800. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಈ ಒಂದು ಸ್ಟೆಪ್ ನಿಮ್ಗೆ ಗೊತ್ತಾದರೆ ನೀವು ಇದನ್ನು ಮಾಡ್ಬೋದು. ಯಾವ ಸ್ಟೆಪ್ಪು? ಈ 780 ಇಲ್ಲಿ ಯಾಕೆ ಬಿಂದು ಆದಮೇಲೆ ನಾನು 0 ಹಾಕಿದೆ ಅಂತ. 1 0 ತೊಗೊಂಡಿದ್ದೀನಿ. ಒಂದು ಸಲ ಬಿಂದು ಹಾಕಿದ್ಮೇಲೆ 1 0 ತೊಗೊಳ್ಬೋದು. ಅರ್ಥ ಆಯ್ತಲ್ವ? ಒಂದು ಸಲಕ್ಕೆ 1 0, ಒಂದು ಸ್ಟೆಪ್ಪಿಗೆ ಪುನಃ ಇನ್ನೊಂದು 0 ಬೇಕು. ಆಗ 880 ಬರುತ್ತೆ. 880 ಇದಕ್ಕಿಂತ ತುಂಬ ಚಿಕ್ಕದು. ಆಗ ನಾನೇನು ಮಾಡ್ತೀನಿ, 0ಲಿ ಅದು ಹೇಗೆ ಅಂತ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಮಕ್ಕಳೇ. ನೋಡಿ, ಈಗ ಇಲ್ಲಿ ಮೈನಸ್ ಮಾಡಿದಾಗ ನಿಮಗೆ ಬಂದಿದ್ದು 78 ಅಲ್ವಾ? ಈಗ ಬಿಂದು ಹಾಕಿದಾಗ ನೀವೆಷ್ಟು ಹಾಕಿದ್ರಿ? 0 ಅಂತ ಬರೆದ್ರಿ. ಈಗ 880 ಅಂತ ಹೇಳೋದು ಇದಕ್ಕಿಂತ ಚಿಕ್ಕದು. 1561ಲಿ 1560 ಬರ್ತದೆ, ಜಾಸ್ತಿ ಆಯಿತು. ಆಗ ನಾನೇನು ಮಾಡ್ತೀನಿ, ಇಲ್ಲಿ ಬಿಂದು ಹಾಕಿ ಇಲ್ಲಿ 0 ತೊಗೊಂಡಿರೋದು, ನಾನೇನು ಮಾಡ್ತೀನಿ, 1560 0ಲಿ 0 ಅಲ್ವಾ? 0 ಕಳೆದಾಗ ನಮಗೆ ಪುನಃ 780 ಬಂತು. ಒಂದು ಸಲಕ್ಕೆ ಒಂದು ಸ್ಟೆಪ್ಪಿಗೆ, ಇದೊಂದು ಸ್ಟೆಪ್ ಇದೆ, ಒಂದು ಸಲ ತೊಗೋಬೋದು 0. ಎರಡನೇ ಸ್ಟೆಪ್ ಬಂದಿತ್ತೆ, ಆಗ ಇನ್ನೊಂದು ಸಲ ತೊಗೋಬೋದು ತಾನೆ. ಅದಕ್ಕೆ ಅದ್ರ ಬದಲಿಗೆ ಈಸಿಯಾಗಿ ಇಲ್ಲಿ 0 ಹಾಕಿದ್ದು. ಈಗ 7800 ಎಲ್ಲಿ ಬರುತ್ತೆ? ಎಷ್ಟರಲ್ಲಿ ಬರುತ್ತೆ? 5ರಲ್ಲಿ ಬರುತ್ತೆ. 7800. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇದನ್ನ ಕಲ್ತಿರ್ಬೇಕು. ನೀವು ಸಣ್ಣ ಕ್ಲಾಸಲ್ಲೇ ಕಲ್ತಿದ್ದೀರಾ, ಆದರೆ ಮರ್ತೋಗುತ್ತಲ್ವಾ? ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡಿ ಅಲ್ಲಿ ಸಮಾನಾಂತರ ಚತುರ್ಭುಜದ ಬಗ್ಗೆ ಕಲ್ತ್ರಿ. ಈಗ ತ್ರಿಭುಜದ ವಿಸ್ತೀರ್ಣ. ತ್ರಿಭುಜದಲ್ಲಿ ಪಾದ ಕೊಟ್ಟಿದ್ದಾರೆ, ನಿಮಗೆ ಗೊತ್ತಿದೆ. ತ್ರಿಭುಜದ ವಿಸ್ತೀರ್ಣ = ಏನು ಸೂತ್ರ? ತ್ರಿಭುಜದ ವಿಸ್ತೀರ್ಣ = ಅರ್ಧ ಇಂಟು ಪಾದ ಇಂಟು ಎತ್ತರ ಅಲ್ವಾ? ಈಗ ತ್ರಿಭುಜದ ವಿಸ್ತೀರ್ಣ, ಈ ಮೊದಲನೇ ಪ್ರಾಬ್ಲಮಲ್ಲಿ ಪಾದ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಪಾದ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 15 ಸೆಂಟಿಮೀಟರ್ ಎತ್ತರ ಕಂಡುಹಿಡಿಬೇಕು. ಎತ್ತರ ಎಷ್ಟು ಅಂತ ಕಂಡುಹಿಡಿಬೇಕು. ವಿಸ್ತೀರ್ಣ ಕೊಟ್ಟಿದ್ದಾರೆ. ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? 87 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ವಿಸ್ತೀರ್ಣವನ್ನು 87 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಅರ್ಧ ಇಂಟು ಪಾದ 15 ಇಂಟು ಎತ್ತರ. ಮಕ್ಕಳೇ, ಇದು ನೀವು ಯೋಚನೆ ಇಟ್ಕೊಂಡಿರ್ಬೇಕು. ಎಲ್ಲಿ ಬಂದರು, ಕೆಳಗೆ ಬಂದಾಗ ಇದು ಭಿನ್ನರಾಶಿ ರೂಪದಲ್ಲಿದೆ, ಅಂಶ ಛೇದ. ಇದೇನಾಗುತ್ತೆ ಅಂದರೆ ಇದು ಮತ್ತು ಇದನ್ನು ಗುಣಿಸ್ಬೇಕು ಅಂತ ಅರ್ಥ. ಕೆಳಗಿದೆಯಲ್ವಾ, ಆಗ ಇದನ್ನ ಮತ್ತು ಇದನ್ನ ಏನು ಮಾಡಬೇಕು? ಗುಣಿಸ್ಬೇಕು. 87 ಇಂಟು 2, 15 ಒಂದ್ಲಿ ಎಷ್ಟು? 15. ಆಗ ಇಲ್ಲಿ ಕೆಳಗೆ 15 ಅಂತ ಬರ್ಕೊಳ್ಳಿ. = ಎತ್ತರ. ಈಗ ಯಾವ ಮಗ್ಗಿಲ್ ಹೋಗುತ್ತೆ? 3ನೇ ಮಗ್ಗಿಲ್ ಹೋಗುತ್ತಾ? 7 14 ಹೌದು ಹೋಗುತ್ತೆ. ಹೇಗೆ ಮಾಡೋದಂತ ಗೊತ್ತಾಯ್ತಲ್ವ? ಇದು ದೊಡ್ಡ ಸಂಖ್ಯೆಗಳು, ಇದನ್ನು ಕೂಡಿಸ್ಕೊಳ್ದು ಅಂಕಿಗಳನ್ನು. 7 ಮತ್ತು 8 ಕೂಡಿಸಿದಾಗ 15 ಬರುತ್ತೆ ಅಲ್ವಾ? 15 3ನೇ ಮಗ್ಗಿಲ್ ಭಾಗ ಆಗುತ್ತೆ. ಇದನ್ನು ಕಲ್ತಿದ್ದೀರಾ, ಭಾಗಲಬ್ಧದ ನಿಯಮಗಳು ಅಂತ. ಈಗ ಇದು ಗೊತ್ತಾಗುತ್ತೆ. 15 ನೋಡಿದ ತಕ್ಷಣ 3 5ಲಿ 15, 3 2ಲಿ
6 ಎಷ್ಟು ಉಳಿತು 2 ಉಳಿತು. ಅದನ್ನ ಸಣ್ಣದಾಗಿ ಹಿಂಗೆ ಬರ್ಕೊಳ್ಳಿ. ಎಷ್ಟಾಯಿತು ಅಂತ ಅರ್ಥ 27 ಆಯಿತು. 3 27. ಈಗ ಇದೆರಡನ್ನ ಗುಣಿಸಿ. ಯಾವುದು 2 18 1 2 4 1 5 ಬಾಕ್ಸ್. ಯಾವುದರಿಂದ ಬಾಗಿಸ್ಬೇಕು 5 1 5 ನೋಡಿ 58 5 1 5 0 8 5 1 5 8ರಿಂದ 5 ಕಳೆದ್ರೆ 3 ಬಿಂದು ಹಾಕ್ಕೊಳ್ಳಿ 0 5 6 30. ಈಗ 11.6 ಸೆಂಟಿಮೀಟರ್. ಎತ್ತರ ಎಷ್ಟು ಬರ್ತದೆ 11.6 ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಲೆಕ್ಕ ಬಂದು ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪಾದ ಕೊಟ್ಟಿಲ್ಲ, ಎತ್ತರ ಕೊಟ್ಟಿದ್ದಾರೆ. ಇದ್ರದ್ದು ಕರೆಕ್ಟ್ ಆಪೋಸಿಟ್. ಅದನ್ನು ಮಾಡೋಣ. ಇಲ್ಲಿ ನೋಡಿ ಮಕ್ಕಳೇ, ಪಾದ ಎಷ್ಟು ಅಂತ ಕಂಡುಹಿಡಬೇಕು. ಎತ್ತರ ಕೊಟ್ಟಿದ್ದಾರೆ, ವಿಸ್ತೀರ್ಣ ಕೊಟ್ಟಿದ್ದಾರೆ. ವಿಸ್ತೀರ್ಣ ಸೆಂಟಿಮೀಟರ್ ಸ್ಕ್ವೇರಲ್ಲೇ ಇದೆ ಆನ್ಸರು. ಸೆಂಟಿಮೀಟರ್ ಸ್ಕ್ವೇರ್, ಇದು ಸೆಂಟಿಮೀಟರ್, ಇದು ಸೆಂಟಿಮೀಟರ್ ಸ್ಕ್ವೇರ್. ಈಗ ನಮಗೆ ಫಾರ್ಮುಲಾ ಗೊತ್ತಿದೆ. ವಿಸ್ತೀರ್ಣ 1256 ಅರ್ಧ ಇಂಟು ಪಾದ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳಿ ಪಾದ ಅಂತ. ಎತ್ತರ 31.4 31.4 ಬಂದಿದೆ. ಏನು ಹೇಳಿದ್ದೀನಿ, ಇದು ಛೇದದಲ್ಲಿರೋದನ್ನ ಗುಣಿಸ್ಕೊಳ್ಳಿ. 1256 ಇಂಟು 2 ಈಕ್ವಲ್ ಟು, ಇದನ್ನು ಏನು ಮಾಡಬೇಕು, ಇಂಟು ಇರೋದನ್ನು ಕೆಳಗೆ ತರಬೇಕು. ಇಲ್ಲಿ ಬೈ ಇದೆ ಅಂದರೆ ಭಾಗಿಸಂತದ್ದೆ, ಅದನ್ನು ನಾವು ಇಂಟು ಮಾಡಿದ್ವಿ, ಹಿಂಗೆ ಅಡ್ಡ ಗುಣಕಾರ ಮಾಡ್ಕೊಳ್ಳೋದು. ಯೋಚನೆ ಇಟ್ಕೊಂಡಿರ್ಬೇಕು. ಇಲ್ಲಿ 31.4 ಇಲ್ಲಿ ಪಾದ ಅಂತ ಬರಿತೀವಿ. ಏನು ಮಾಡ್ತೀರಾ, ಇಲ್ಲಿ ನೀವು ಇದನ್ನು ಪಾಯಿಂಟನ್ನು ಒಂದು ಜಂಪ್ ಮಾಡ್ತೀನಿ ಅಂದರೆ ಇಲ್ಲಿ ಒಂದು 0 ಹಾಕಬೇಕು. ಅರ್ಥ ಆಯ್ತಲ್ವಾ? ಆಗ 12,560 ಇಂಟು 2 ಬೈ 314 ಆಗುತ್ತೆ. ಇದನ್ನು ಇಲ್ಲೇ ಸುಲಭ ರೂಪಕ್ಕೆ ತರ್ಬೋದು, ಅಥವಾ ಸುಲಭ ರೂಪಕ್ಕೆ ತರೋದಾದರೆ ಸೇಮ್ ಒಂದೇ ಮಗ್ಗಿಂದ ಮಾಡ್ಕೊಂಡು ಹೋಗಬೇಕು, ಆಮೇಲೆ ಬಾಕ್ಸಾದ್ರೂ ಮಾಡ್ಬೋದು. ನೋಡಿ, ಇಲ್ಲಿ 2 1 2 2 1 2 ಇಲ್ಲಿ ಉಳಿಯೋದು 1, ಆಗ ಎಷ್ಟಾಗುತ್ತೆ 11 ಆಗುತ್ತೆ. 2 5 10 ಎಷ್ಟು ಉಳಿಯುತ್ತದೆ 10 ಅಂದರೆ 11ರಿಂದ 10 ಹೋದರೆ 1, ಆಗ ಎಷ್ಟಾಯಿತು 14. 2 7 14. ಒಂದು ಸಲ ಕಟ್ಟಾಯಿತು, ಇಲ್ಲಿಗೆ ಮುಗೀತು. ಈಗ ಇದು ಯಾವ ಮಗ್ಗಿಲಿ ಹೋಗುತ್ತೆ ನೋಡಿ, 7 8 8 5 13 ಬಂದುಬಿಡುತ್ತೆ. ಇದು ಒಂದೇ ಮಗ್ಗಿಲಿ ಹೋಗಲ್ಲ, ಇದನ್ನು ಬಾಗಿಸ್ಬೇಕು. ಅರ್ಥ ಆಯ್ತಲ್ವಾ? ಆಗ ನಾವೇನು ಮಾಡೋಣ, ಇಲ್ಲಿ ಬಾಗಿಸ್ತೀನಿ ನೋಡಿ. ಇಲ್ಲಿ ನೋಡಿ ಮಕ್ಕಳೇ, 157 157 ಒಂದ್ಲಿ 157 3 ಡಿಜಿಟ್ ತೊಗೊಂಡ್ರೆ, 3 ಅಂಕಿ ತೊಗೊಂಡ್ರೆ 125ನ ಬಾಗ್ಸೋಕ್ಕಾಗಲ್ಲ. ಈಗ ನಾವು 4 ಅಂಕಿಯನ್ನು ತೊಗೋಬೇಕು. ಈಗ 1 9 57 ಇದೆ. ನಾನು ಆಗ 1 8 8 1 9 9 ಅಲ್ವಾ? ಆಗ ನಾನು ಏನು ಮಾಡ್ತೀನಿ ಅಂದರೆ 157 ಇಂಟು 9 ಮಾಡಿ ನೋಡ್ತೀನಿ. 9 7 63 6 9 5 45 45 50 51 5 9 1 9 10 ಜಾಸ್ತಿ ಆಯಿತು, 14 ಹತ್ರ ಬಂದುಬಿಡುತ್ತೆ. ಆಗ 9 ಅಲ್ಲ 8 ಬೇಡ, 7ಕ್ಕೆ ನೋಡೋಣ. 157 ಇಂಟು 7 ಮಾಡಿ ನೋಡಿ. 7 7 49 4 7 5 35 39 3 7 7 8 9 10. ಆಗ 8ರಲ್ಲಿ ಆಗುತ್ತಾ ಅಂತ ಒಂದು ಡೌಟ್ ಬರುತ್ತೆ, 1200 ಇದೆಯಲ್ವಾ ಅಂತ. ಇಲ್ಲಿ 1090 ಮಾಡಿಬಿಡಿ. ಆಗ 157 ಇಂಟು 8 ಬರ್ತದೆ ನೋಡಿ. 8 7 56 5 8 5 40 40 45 4 8 1 8 9 10 11 12 ಎಷ್ಟು ಬಂತು? 1256 ಬಂತು. ಅರ್ಥ ಆಯ್ತಾ ಮಕ್ಕಳೇ ಹೇಗೆ ಮಾಡೋದು ಅಂತ? ಈಗ ನಿಮಗೆ ಇದ್ರದ್ದು ಮಾತ್ರ ಮಗ್ಗಿ ಹೇಳ್ಕೊಂಡು ಹೋದ್ರೆ 1 57ನ ಬಿಟ್ಟಾಕಿ, 1 ಇಲ್ಲಿರೋದು 1000 1 ಡಿಜಿಟನ್ನು ತೊಗೊಂಡು ಮಾಡಲಿಕ್ಕಾಗಲ್ಲ. ನಾವಾಗ 4 ಅಂಕಿಗಳನ್ನು 1 2 5 6 ಅಂದರೆ 1256 ತೊಗೊಳ್ಬೇಕು. 9ರಲ್ಲಿ ಮಾಡೋದು ಜಾಸ್ತಿ ಬಂತು, ನಮಗೆ 15,000 ಹತ್ರ ಬಂತು, 1500 ಚಿಲ್ಲರೆ ಬಂತು. ಆಗ ಅದಲ್ಲ, ಅದಕ್ಕಿಂತ ಕಡಿಮೆಗೆ ಬರೋಣ.
ಆಗ 8ಕ್ಕೆ ಬಂತು, 7ನೇ ಮಗ್ಗಿಗೆ ಬಂತು, 7ನೇ ಮಗ್ಗಿ ಬರೋದಕ್ಕೆ 1099 ಬಂತು. ಇನ್ನು 1250 ಅಲ್ವಾ, ಇನ್ನೊಂದು ಟ್ರೈ ಮಾಡೋಣ, 8 ಅಕಸ್ಮಾತ್ ಹೋಗ್ಬೋದು ಅಂತ ಮಾಡಿದಾಗ ನಮಗೆ 1256 ಬಂತು. ಆಗ 157 8ಲಿ 1256 ಸೊನ್ನೆ. ಇದನ್ನೇನು ಮಾಡಬೇಕು, ಈ ಸೊನ್ನೆನ ಇಲ್ಲಿ ಹಾಕಬೇಕು. ಆಗ 157 80ಲಿ 12560 ಬರ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಈ ಸೊನ್ನೆನ ಇಲ್ಲಿ ಹಾಕಿದ್ದೀನಿ, ಇಲ್ಲಿ ಹಾಕಿದ್ದೀನಿ. ಆಗ ಪಾದ ಈಕ್ವಲ್ ಟು 80 ಸೆಂಟಿಮೀಟರ್. ಈ ಗುಣಿಸೋದು ಬಾಗಿಸೋದು ಎಲ್ಲ ಮಕ್ಕಳೇ ನೀವು ಹೀಗೆ ಒಂದು ಲೈನ್ ಹಾಕ್ಕೊಂಡಿರ್ತೀರ, ಮಧ್ಯಕ್ಕೆ ಒಂದು ಲೈನ್ ಹಾಕ್ಕೊಂಡಿರ್ತೀರ, ಅದರಲ್ಲೇ ಮಾಡ್ಬೇಕು ಮಕ್ಕಳೇ. ಇಲ್ದಿದ್ರೆ ಚೆನ್ನಾಗಿ ಕಾಣಲ್ಲ. ಏನು ಮಾಡಬೇಕು, ಹೀಗೊಂದು ಲೆಕ್ಕ ಹೀಗೊಂದು ಹಾಕಿರ್ತೀರ, ಇಲ್ಲಿ ಸೂತ್ರ ಬರಿತೀರ ಏನಂತ, ವಿಸ್ತೀರ್ಣ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ. ಸಬ್ಸ್ಟಿಟ್ಯೂಷನ್ ಎಲ್ಲ ಇಲ್ಲಿ ಮಾಡಿದ್ರೆ, ಮಲ್ಟಿಪ್ಲಿಕೇಶನ್ ಡಿವಿಷನ್ ಎಲ್ಲ ನೀವು ಇಲ್ಲಿ ಮಾಡಿರಬೇಕು, ನಿಮ್ಮ ಪೇಜಲ್ಲಿ ರೈಟ್ ಸೈಡ್ ಇಲ್ಲಿ ಮಾಡಿರ್ಬೇಕಾಯ್ತಾ. ಇಲ್ಲಿ ನೀವು ಆನ್ಸರ್ ಮಾತ್ರ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಫಸ್ಟು, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಮಾಡ್ತೀರಾ, 2ನೇ ಸ್ಟೆಪ್ಪು, ಮತ್ತು ಆನ್ಸರನ್ನು ಎಷ್ಟು ಬಂತು ಅಂತ ಇರೋದನ್ನ ಬರಿತೀರಾ. ಇಲ್ಲಿ ಡಿವಿಷನು ಮಲ್ಟಿಪ್ಲಿಕೇಶನು ಏನೇನು ವರ್ಕ್ ಮಾಡ್ತೀರ ರಫ್ ವರ್ಕ್ ಎಲ್ಲ ಈಚೆ ಸೈಡಲ್ಲಿ ಇರಬೇಕು, ಅಂದರೆ ಮಾತ್ರ ನಿಮ್ಗೆ ನೀಟಾಗಿ ಕಾಣೋದು. ನನಗೆ ಸ್ಪೇಸ್ ಇಲ್ಲ, ಇಷ್ಟೇ ಸ್ಪೇಸ್ ಇರೋದ್ರಿಂದ ನಾನು ಅಳಿಸಿ ಮಾಡ್ತಾ ಇದ್ದೀನಿ. ನೀವು ಆಗಿರ್ಬಾರ್ದು, ನಿಮ್ಮ ನೋಟ್ಸಲ್ಲಿ ಕ್ಲೀನಾಗಿ ಬರ್ಕೊಳ್ಬೇಕು. ಅರ್ಥ ಆಯ್ತಲ್ವಾ? ಈಗ ಈ ಲೆಕ್ಕದಲ್ಲಿ ಪಾದ 22 ಸೆಂಟಿಮೀಟ್ರು, ಎತ್ತರ ಎಷ್ಟು ಅಂತ ಕಂಡುಹಿಡಿಬೇಕು ನೀವು. ಇದು ಸೆಂಟಿಮೀಟರ್ ಸ್ಕ್ವಯರಲ್ಲಿ ಕೊಟ್ಟಿದ್ದಾರೆ. ಈಗ ವಿಸ್ತೀರ್ಣ ಬಂದು 170.5 ಅಲ್ವಾ, ಈಕ್ವಲ್ ಟು ಅರ್ಧ ಇಂಟು ಪಾದ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 22 ಇಂಟು ಎತ್ತರ. ಏನು ಮಾಡಬೇಕು, ಇಲ್ಲಿ ಬೇಕಾದ್ರೆ ಇಲ್ಲಿಂದ ಇಲ್ಲಿ ಕಟ್ ಮಾಡ್ಬೋದು ಮಕ್ಕಳೇ, ಇದೊಂದು ಈಸಿ ಮೆಥಡ್ ಇದೆ. ಹೀಗೆ ಮಾಡಬೇಕು ಅಂತಿಲ್ಲ ನೋಡಿ, 2 1ಲಿ 2, 2 11ಲಿ 22, ಹೌದಲ್ವಾ? ಈಗ ನನಗೆ ಬಂದಿದ್ದು 170.5, ಮೇಲೆ ಎಷ್ಟು ಉಳಿದೆ 11 1ಲಿ 11, ಆದಾಗ ಇಲ್ಲಿ ಫಸ್ಟ್ ಬರ್ಕೊಳ್ತೀನಿ 11 ಇಂಟು ಎತ್ತರ. ನೆಕ್ಸ್ಟು 170.5 ಬೈ 11 ಈಕ್ವಲ್ ಟು ಎತ್ತರ. ಈಗೇನು ಮಾಡಬೇಕು, 170 ಈಗ ಬಿಂದುವನ್ನು ಆರಿಸಿ, ಆಗ ಇಲ್ಲಿ ಬಿಂದು ಇಲ್ಲದೇ ಇರೋ ಕಾರಣ ಎಷ್ಟು ಬರ್ತೀರಾ 110. 1705 ಭಾಗಿಸು 110. ಈಗ 110 1ಲಿ 110 ಅಲ್ವಾ, 0ಗೆ 0, 7ರಿಂದ 1 ಕಳೆದ್ರೆ 6 5. 110 5ಲಿ ಎಷ್ಟು ಬರುತ್ತೆ ಅಂತ ನೋಡೋಣ. 11 5ಲಿ 55 ಅಲ್ವಾ, ಆಗ 5 ಹಾಕಿ ನೋಡಿ, 5 0ಗೆ 0, 5 1ಲಿ 5, 5 1ಲಿ 5, 5 5 ಅಲ್ಲ, 10ರಿಂದ 5 ಕಳೆದ್ರೆ 5 ತಾನೆ. ಇಲ್ಲಿ ಉಳ್ಕೊಂಡಿದ್ದು 55 ಮಾತ್ರ. ಬಿಂದು ಹಾಕಿ 0 ಹಾಕಿ 11ನೇ ಬಗೆಯಲ್ಲಿ 11 5ಲಿ 55, ಕರೆಕ್ಟ್ ತಾನೆ. 5 0ಗೆ 0, 5 11ಲಿ 55 ಬರ್ತದೆ. ಈಗ ಆನ್ಸರ್ ಎಷ್ಟಿದಕ್ಕೆ 15.5 ಸೆಂಟಿಮೀಟರ್. ಎತ್ತರ ಎಷ್ಟು ಬರ್ತದೆ 15.5 ಸೆಂಟಿಮೀಟರ್. ಇಲ್ಲಿಗೆ ಈ ಮೇನ್ ಮುಗೀತು ಮಕ್ಕಳೇ.